ಎಲ್ಲರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ತಿಂಡಿನೂ ಸಹ ಮಾಡಿಕೊಂಡು ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಬೇಗ ಆಯಿತು ಕೆಲಸ ಅಂತ ಹೇಳ್ಬೋದು. ಈತನಿಗೆ ತಲೆ ಬಾಚಿ ಅವಳಿಗೂ ಸಹ ರೆಡಿ ಮಾಡಿದ್ದಾಯಿತು. ಮತ್ತು ಹಿಮಂಗೂ ಸಹ ಹೇರ್ ಸ್ಟೈಲ್ ಎಲ್ಲ ಮಾಡಿ ಇಬ್ಬರಿಗೂ ತಿಂಡಿ ಎಲ್ಲ ಕೊಟ್ಟು 6:45 ಅಷ್ಟೊತ್ತಿಗೆ ಮನೆಯೂ ಸಹ ಬಿಟ್ವಿ. ಯಾಕೆಂದರೆ ಈತನಿಗೆ ಬೇಗ ಮೆನ್ಷನ್ ಮಾಡಿದರು ಬರೋದಕ್ಕೆ. ಹಾಗಾಗಿ ರೋಡೆಲ್ಲ ನೋಡಿ ಬೆಳಗ್ಗೆ ಎಷ್ಟು ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು, ಪ್ಲಸ್ ರಜಾ ಇರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಬೇಗನೆ ಬಂದ್ವಿ ಅಂತ ಹೇಳ್ಬೋದು. ಒಂದು ಕ್ಲಿಪ್ ತಗೊಳ್ಳೋಣ ಅಂದರೆ ಇಲ್ಲಿ ಹರಿ ಟೈಮ್ ಆಗೋಯ್ತು ಬೈತಾರೆ ಅಂತ ಹೋಗ್ಬೇಕಾದ್ರೆ ಗ್ಯಾಪಲ್ಲಿ ಅವಳನ್ನು ಹೊಡೆದು ಹೋದ್ಲು. ಹಾಗಾಗಿ ಇಬ್ಬರು ಅಲ್ಲೂ ಜಗಳ ಆಡಿಕೊಂಡು ಬಾಯ್ ಮಾಡಿಕೊಂಡು ಬಂದ್ವಿ. ಇದನ್ನೇ ಆನ್ ಟೈಮ್ಗೆ ಬಿಟ್ಟಿದ್ದಾಯಿತು. ಈಗ ಒಂದು ಸ್ವಲ್ಪ ರಿಲೀಫ್ ಆಯಿತು. ಆ್ಯಸ್ ಎ ಮದರ್ ಆಗಿ ಇಬ್ಬರು ಮಕ್ಕಳದು ಸ್ಕೂಲಲ್ಲೂ ಈ ರೀತಿ ಒಂದೇ ದಿವಸ ಏನಾದರೂ ಫಂಕ್ಷನ್ ಇದ್ದು ಇಬ್ಬರನ್ನೂ ಡ್ರಾಪ್ ಮಾಡಬೇಕಂದ್ರೆ ಹೆಂಗಿರುತ್ತೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ರೀತಿ ಫೇಸ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಅವಳನ್ನು ಸ್ವಲ್ಪ ಡ್ರಾಪ್ ಮಾಡಿದ ತಕ್ಷಣ ನನಗಂತೂ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಹಾಗಾಗಿ ಒಂದೆರಡು ನಿಮಿಷ ಅಲ್ಲೇ ನಿಂತ್ಕೊಂಡು ಆಮೇಲೆ ಹಿಮನ್ಗೆ ಡ್ರಾಪ್ ಮಾಡಬೇಕಿತ್ತಲ್ವ, ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ತರಲೆ ಸುಬ್ಬಿ ಹೆಂಗೆಲ್ಲ ವೀಡಿಯೋ ಮಾಡ್ಕೊತಿದ್ದಾಳೆ ಅಂತ. ಅವಳಿಗೂ ಸಹ ಆ ಟೈಮ್ಗೆ ಬಿಟ್ಟಿವಿ. ಯಾಕೆಂದರೆ ಹಿಮನ್ ಸ್ವಲ್ಪ ಲೇಟಾಗಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಆನ್ ಟೈಮ್ಗೆ ಹಿಮಾ ಸ್ಕೂಲ್ ಹತ್ರ ಹೋಗಿ ಅವಳನ್ನು ಸಹ ಒಳಗಡೆ ಡ್ರಾಪ್ ಮಾಡಿದೆ. ಪೇರೆಂಟ್ಸ್ಗೂ ಅಲೋವ್ ಇದ್ದಿದ್ದರಿಂದ ನಾನು ಸಹ ಒಳಗಡೆ ಹೋದೆ. ಹೋಗೋಷ್ಟರಲ್ಲಿ ಏನು ಅಷ್ಟೊಂದು ಸ್ಟಾರ್ಟ್ ಆಗಿರಲಿಲ್ಲ, ರೆಡಿ ಮಾಡ್ತಾಯಿದ್ರು, ಸರಿ ಆಯಿತು. ಇದು ನೋಡಿ ಹಿಮನ ಫ್ರೆಂಡು ಬಣ್ಣ ಅಂತ ಹೇಳ್ಬಿಟ್ಟು ಸಿಕ್ಕಿದ ತಕ್ಷಣ ನನ್ನನ್ನೇ ಮರ್ತೋದ್ಲು. ಅವರಿಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸು. ಹಾಗೆ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಫ್ಲಾಗ್ನ ಸಹ ಆರಿಸ್ತಾ ಇದ್ವಿ, ತೊಗೊಂಡು ಹೋಗಿದ್ಲು. ಹಾಗೆ ಸ್ಕೂಲಲ್ಲೂ ಸಹ ತುಂಬಾ ಚೆನ್ನಾಗಿತ್ತು. ಹಿಮದು ಮತ್ತು ಸಾಂಗ್ ಎಲ್ಲ ಇತ್ತು, ಹಾಡಿದ್ರು ತುಂಬಾ ಚೆನ್ನಾಗಿತ್ತು.